ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಡೇ ಇನ್ ಮೈ ಲೈಫ್ ಮಾಡೋಣ ಅಂತ. ಇವಾಗ ಬೆಳಿಗ್ಗೆ 7:30 ಆಗಿದೆ. ನಾವು 6 o'clock ಎದ್ದಿದ್ದೀನಿ. ಎದ್ಬಿಟ್ಟು ನನಗೆ ರಾಗಿ ಸರಿ ಕೊಟ್ಟಾಯಿತು. ಯಾಕೋ ಇದು ತುಂಬಾ ಚಳಿ ಆಯಿತಾ. ಆ್ಯಕ್ಚುಲಿ ನಾನು ಇವಾಗ ವರ್ಕೌಟೇ ಮಾಡ್ತಾಯಿಲ್ಲ. ನನ್ನ ರುಟೀನ್ ಅದು ಹೆಲ್ದಿ ರುಟೀನ್ ಸ್ಟಾರ್ಟ್ ಮಾಡಬೇಕು. ಆವಾಗ ಅಪ್ಪ ಅಮ್ಮ ಎಲ್ಲ ಬಂದ ನಂತರ ಏನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಂತೂ ಮನೇಲಿ ತುಂಬ ಕೆಲಸ ಇದೆ. ಇವತ್ತು ನಮ್ಮ ಬೆಡ್ ಶಿಫ್ಟ್ ಆಗ್ತಾಯಿದೆ. ಆಮೇಲೆ ನಮ್ಮ ಸೋಫಾ ಕ್ಲೀನಿಂಗಿಗೆ ಬರ್ತಾ ಇದ್ದಾರೆ. ನನ್ನ ತಮ್ಮ ಬಂದಿದ್ದಾನೆ, ನನ್ನ ತಂಗಿ ಬಂದಿದ್ದಾಳೆ, ಎಲ್ಲ ಬಂದಿದ್ದಾರೆ ಮನೆಯಲ್ಲಿ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಇವಾಗ ಪೂರಿ ಮಾಡ್ತಾಯಿದ್ದೀನಿ. ಪೂರಿಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ನಾವು ಪೂರಿಗೆ ಆಲೂಗಡ್ಡೆ ತರೋಕ್ಕೆ ಹೋಗ್ಬೇಕು, ಸಾಗು ಮಾಡೋಕ್ಕೆ. ಸೊ 7:15 ಇಲ್ಲೆಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲೆಲ್ಲ ಅಂಗಡಿ ಓಪನ್ ಆಗೋದು ಅಂದರೆ 8 o'clockಗೆ. ಸೊ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ ಅದನ್ನು. ಓಕೆ, ನಾನು ಲಿಯಾನ ಆಟ ಆಡ್ತಾ ಇದ್ದಾನೆ. ತುಂಬಾ ಚಳಿ ಇತ್ತು, ತುಂಬ ಅಂದರೆ ತುಂಬ ಮಳೆ ಬರುತ್ತೆ ಅಲ್ಲ. ಇವಾಗ ಎಷ್ಟು ಜೋರಾಗಿ ಮಳೆ ಬರ್ತಾಯಿದೆ ಗೊತ್ತಾ. ಇದು ನಾಯ್ಸ್ ಬರುತ್ತೆ ಅಂದರೆ ನಾನು ಮೈಕ್ ಬೇರೆ ಹಾಕ್ಕೊಂಡಿಲ್ಲ. ಹೊರಗಡೆ ಅದು ಹಕ್ಕಿದ ಸೌಂಡ್ ಕಿಚಿ 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 ಅಂತ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಲೈಟ್ ಆಫ್ ಮಾಡಿದ್ದೀನಿ. ನಮ್ದು ಇಲ್ಲೊಂದು ಲೈಟ್ ಹಾಕಿದ್ದೇನೆ, ಅದು ನಾನು ಲಿಯಾನ್ ಇವತ್ತು ಆನ್ ಮಾಡಿಸ್ಬಿಟ್ಟೆ ನನ್ನ ಕೈಯಲ್ಲಿ. ನಂಗೆ ಸ್ವಲ್ಪ ಇಲ್ಲಿ ನೋಡಿ ವಿಂಡೋಗೆ ಲೈಟ್ ಹಾಕಿರೋದು. ಇನ್ನು ನಂದು ಆ್ಯಕ್ಚುಲಿ ನಮ್ಮದು ಬೆಡ್ರೂಮ್ ಮೇಕವರ್ ಮಾಡಬೇಕು, ಅದರದ್ದು ವೀಡಿಯೋ ಸಪ್ರೇಟಾಗಿ ಮಾಡ್ತೀನಿ. ಬಿಕಾಸ್ ಅಲ್ಲಿಗೆ ನಾನು ಇವಾಗ ಕಿಂಗ್ ಸೈಜ್ ಬೆಡ್ ಹಾಕ್ತಾಯಿದ್ದೀನಿ. ಫಸ್ಟ್ ಕ್ವೀನ್ ಸೈಜದ್ದು 2 ಬೆಡ್ ಇಟ್ಟಿದ್ದೆ. ಲಿಯಾನ್ ಸ್ವಲ್ಪ ಆ ಕಡೆ ತುಂಬ ಉರುಳಾಡ್ತಾ ಇದ್ದ ಮಗು ಅಲ್ಲ. ಇವಾಗ ಓಕೆ, ಒಂದೇ ಇದರಲ್ಲಿ ಮಲಗ್ತಾನೆ. ಅದಕ್ಕೆ ಒಂದು ಕ್ವೀನ್ ಬೆಡ್ನ ಆಫೀಸ್ ರೂಮ್ಗೆ ಹಾಕೋಣ ಅಂತ. ದೊಡ್ಡ ಇನ್ನು ಇಲ್ಲೇ ಇರೋದ್ರಿಂದ ಅವರಿಗೆ ಒಂದು ಬೆಡ್ ಬೇಕಾಗುತ್ತೆ. ಇನ್ನೊಂದು ಕ್ವೀನ್ ಬೆಡ್ನ ಸೇಲ್ ಮಾಡಿಬಿಟ್ಟು ಕಿಂಗ್ ಸೈಜ್ ತರೋಣ ಅಂತ. ಕಿಂಗ್ ಸೈಜ್ಗಿಂತ ಸ್ವಲ್ಪ ದೊಡ್ಡದೇ ತರೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ನಮ್ಮ ಬೆಡ್ರೂಮ್ ಮೇಕವರ್ ಮಾಡಬೇಕು. ನನಗೆ ಒಂದು ಟೇಬಲ್ ಹಾಕಬೇಕು, ಆಫೀಸ್ ಟೇಬಲು, ನನಗೆ ವರ್ಕ್ ಮಾಡೋಕ್ಕೆ. ಇನ್ನು ಕೆಲಸ ಹುಡ್ಕೋಬೇಕು ನಾನು. ತುಂಬಾ ಇದೆ. ಡ್ರೈವಿಂಗ್ ಕ್ಲಾಸಿಗೆ ಸೇರಬೇಕು. ನನಗೆ ಇನ್ನು ಜುಲೈಯಲ್ಲಿ ನಾನು ಸ್ಕೂಲಿಗೆ ಹಾಕೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಪ್ಲಸ್ ಏನಾಗುತ್ತೆ ಅಂತ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಒಂದು ಪ್ಲೇ ಹೋಮ್ ಥರ ಇದೆ. 2 hours ಅಲ್ಲಿಗೆ ಹಾಕೋಣ ಅಂತ. ಅವನನ್ನು ನೆಕ್ಸ್ಟ್ ಇಯರಿಂದ ಸ್ಕೂಲಿಗೆ ಹಾಕೋದು. ಬಿಕಾಸ್ ಅವನಿಗೆ ಇವಾಗ ಗೌರ್ಮೆಂಟ್ ರೂಲ್ಸ್ ಆಗಿದೆ 3 years ಕಂಪ್ಲೀಟ್ ಆಗಬೇಕಂತ. ಅವನಿಗೆ ಇವಾಗ 2.5 ವರ್ಷ ಆಗುತ್ತೆ ಅಷ್ಟೇ ಈ ಜೂನ್ಗೆ. ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ ಅವನನ್ನು ಸ್ಕೂಲಿಗೆ ಹಾಕ್ತೀನಿ. ಸ್ನೇಕ್ ಬರ್ತಾ ಇದೆ ಅಂತೆ. ಕುಕ್ಕು ಹಾಯ್ ಮಾಡಿಸಿ. ಹಾಯ್ ಹೇಳಿ. ಈ ಸಲ ಕಪ್ಪು ಈ ಸಲ ಕಪ್ ನಮ್ಮದೇ ಅಂತೆ. ಆಯಿತು, ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ತೋರಿಸ್ತೀನಿ ನಾನು ಹಿಟ್ಟೆಲ್ಲ ನಿಮಗೆ ಇದು ಮಾಡಿರ್ತದೆ. ಕಾಫಿ ಮಾಡಿಟ್ಟೆ. ನನಗೆ ಬೆಳಗ್ಗೆ ತುಂಬಾ ಚಳಿ ಆಯಿತು, ಅದಕ್ಕೆ ಸ್ವಲ್ಪ ಕಾಫಿ ಮಾಡಿದ್ದು ಕುಳ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ನಾನು ಕಾಫಿ ಟೀ ಎಲ್ಲ ಕುಡಿಯೋಲ್ಲ, ಯಾಕೋ ತುಂಬಾ ಇದು ಕ್ರೇವಿಂಗ್ ಆಯಿತು ಕಾಫಿ ಕುಡಿಯೋಣ ಅಂತ. ಅದಕ್ಕೆ ನೋಡಿ, ಪೂರಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ. ನಾನು ಬೇರೆ ರೀತಿ ಪೂರಿ ಮಾಡ್ತೀನಿ, ಗೋಧಿ ಹಿಟ್ಟಲ್ಲ. ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಪೂರಿ ಕಲಿಸ್ಬಿಡ್ತೀನಿ. ಅದು ಸ್ವಲ್ಪ ಗರಿ ಬರುತ್ತೆ ಅಂತ. ಅಡುಗೆ ಮನೇಲಿ ಕಾಫಿ ಆಗಿದೆ, ಹಾಲು ಬಿಸಿಯಾಗಿದೆ, ನೀರು ಬಿಸಿಯಾಗಿದೆ. ಆಮೇಲೆ ಇನ್ನೊಂದೇನು, ಅದು ಎಣ್ಣೆ ಕರಿಯೋಕ್ಕೆ. ಆಯಿತಾ, ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಸ್ವಲ್ಪ ಶಾಪಿಂಗ್ ಮಾರ್ಟಿಗೆ ಹೋಗ್ಬಿಟ್ಟು ಆಲೂಗಡ್ಡೆ ತೊಗೊಂಬರ್ತೀವಿ. ಮಳೆ ಬಂದಾವಾಗಲೇ ಸ್ವಲ್ಪ ನಿಂತಿದೆ, ಅದಕ್ಕೆ ಬೇಗ ಹೋಗಿ ಆಲೂಗಡ್ಡೆ ತೊಗೊಂಬರೋಣ ಅಂತ ಅಪಾರ್ಟ್ಮೆಂಟ್ ಪಕ್ಕ ಇರುವ ಚಿಕ್ಕಂಗಡಿಗೆ ಬಂದು. ಆಲೂಗಡ್ಡೆ ಪಲ್ಯ ಕುಕ್ಕರಲ್ಲಿ ಮಾಡೋದು ಬೇಗ ಆಗ್ಬಿಡುತ್ತೆ ಅಂತ. ನನ್ನಲ್ಲಿ ನನಗೆ ಪೂರಿಗೆ ಇಟ್ಟು ಉಂಡೆ ಮಾಡಿದ್ದೆ ಅಲ್ಲಿ ಮಾಡಿ ಅನ್ಸುತ್ತೆ. ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇಲ್ಲಿ ಆಯಿತು. ನೋಡಿ, ನನಗೆ ಹಿಟ್ಟು ಮಾಡಿಕೊಡ್ತಾ ಇದ್ದಾನೆ. ನಾನು ಅಡುಗೆ ಮಾಡಬೇಕಾದ್ರೆ ನೀರಿಲ್ಲ ಕೂತಿರ್ತಾರೆ. ಆಗ್ತಾ ಇದೆ, ಬೇಗ ಮಾಡಬೇಕು. ಆಲ್ರೆಡಿ ಆಗಿದೆ, ಮಲಗಿದ್ದಾರೆ. ಇನ್ನೂ ಬಂದೇ ಇರುವುದು 8:10 ಆಯಿತು. ತುಂಬ ಕೆಲಸ ಇದೆ ಇವತ್ತಂತೂ, ಫುಲ್ಲು ಬ್ಯುಸಿ ಇದೆ ಮಂಡೇ. ಕಾರ್ಪೆಂಟರ್ ಬಂದು ಎಲ್ಲ ಬೆಡ್ ತೆಗಿತಾ ಇದ್ದಾರೆ, ಇನ್ನೊಂದು ರೂಮ್ಗೆ ಶಿಫ್ಟ್ ಮಾಡೋಕ್ಕೆ. ನಾವು ನೋಡಿ 2 ಕ್ವೀನ್ ಸೈಜ್ ಬೆಡ್ ಹಾಕಿದ್ದೆ ಈ ರೂಮ್ಗೆ, ಲಿಯಾನ್ಗೋಸ್ಕರ. ಸ್ಪೇಸೇ ಇದ್ದಿಲ್ಲ ನಮ್ಮ ರೂಮಲ್ಲಿ. ಎಂಚೋಡು ಬನ್ನಿ ಸೂಪರ್ ಆಲ್ಪನ್ ಪೂಜಲ್ ಅಲ್ಲ. ಆಫೀಸ್ ರೂಮಲ್ಲಿ ಶಿಫ್ಟ್ ಆಗ್ತಾ ಇದೆ. ಸೋಫಾ ಕ್ಲೀನ್ ಮಾಡೋರು ಬಂದರು, ಅವರು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. 2 hours ತೊಗೊಂಡ್ರು ಗೊತ್ತಾ, ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂದರೆ. ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದರು ಅವರು.
ನಾನು ಲಿಯಾನ್ಗೆ ಊಟ ಕೊಡ್ತಾ ಇದ್ದೆ. ಆ ಕಡೆ ಸೋಫಾ ಕ್ಲೀನ್ ಮಾಡೋರು ಕ್ಲೀನ್ ಮಾಡ್ತಾ ಇದ್ರಲ್ಲ, ಇವನು ಅವರನ್ನು ನೋಡಿ ಸ್ವಲ್ಪ ಹೆದರ್ತಾನೆ ಅಂತ ನಾನು ಊಟ ಕೊಡೋಕೆ ಸ್ಟಾರ್ಟ್ ಮಾಡಿದರೆ ಇವನು ನೋಡಿ ಹೆದರ್ಲೇ ಇಲ್ಲ. ಇವನು ಐಪ್ಯಾಡ್ ಬೇಕು ಅಂತಂದ. ಸೊ ಅದಕ್ಕೆ ಐಪ್ಯಾಡ್ ತೋರಿಸ್ಕೊಂಡು ಊಟ ಮಾಡ್ತಾ ಇದ್ದೆ. ನನ್ನ ಮಗ ನಮ್ಮ ಗೋಡೆಯಲ್ಲೆಲ್ಲ ಎಷ್ಟೊಂದು ಡ್ರಾಯಿಂಗ್ ಮಾಡಿದ್ದಾನೆ ಗೊತ್ತಾ. ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಹೋದರು. ಆ್ಯಕ್ಚುಲಿ ಇಲ್ಲೆಲ್ಲ ನನ್ನ ಮಗ ಪಾಯಸ ಚೆಲ್ಲಿದ್ದ, ರಾಗಿ ಸರಿ ಚೆಲ್ಲಿದ್ದ, ಜ್ಯೂಸ್ ಚೆಲ್ಲಿದ್ದ, ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಆಗೋಯ್ತು. ಮಕ್ಕಳಿದ್ದ ಮನೆಯಲ್ಲಿ ತಿಂಗ್ಳಿಗೊಂದ್ಸತಿ ಆದರೂ ಸೋಫಾ ಕ್ಲೀನ್ ಮಾಡಿಸ್ಲೇಬೇಕು. ಏನೆಲ್ಲ ಆಯಿತು ಗೊತ್ತು, ಇದರಲ್ಲಿ ಚ್ವಿಂಗಮ್ ಎಲ್ಲ ಹಾಕಿದ್ದ ನೋಡಿ, ಎಷ್ಟು ನೀಟಾಗಿ ಮಾಡ್ಕೊಂಡು ಹೋದ್ರು. 1000 rupees ಪೇ ಮಾಡಿದೆ 5 seater ಸೋಫಾಗೆ. ಆ್ಯಕ್ಚುಲಿ ಮಳೆ ಬರುವಂಗಿದೆ. ನಾನು ಲಿಯನ್ನ ಕರ್ಕೊಂಡು ಸ್ವಲ್ಪ ಮೋಡ, ನಿನ್ನೇನು ಹೊರಗಡೆ ಹೋಗಿಲ್ಲಲ್ಲ, ಮಳೆ ಬರ್ತಾ ಇತ್ತು. ಅದಕ್ಕೆ ಸ್ವಲ್ಪ ಲಿಯನ್ನ ಕರ್ಕೊಂಡು ಅಂಗಡಿಗೆಲ್ಲ ಹೋಗಿ ಸ್ವಲ್ಪ ಹಾಲಿಗೆ ನೀರಿಗೆಲ್ಲ ಹೇಳಬೇಕು. ಹಂಗೆ ಹೋಗ್ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿದೆ, ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡೆ. ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದೆ. ಇವತ್ತು ತುಂಬಾ ಕೆಲಸ ಆಯ್ತು. ನಾನು ಇವಾಗ ಸ್ನಾನ ಮಾಡಿದ್ದೆ ಆ್ಯಕ್ಚುಲಿ 4 o'clock. ಇವಾಗ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಬಾಕುಕ್ ಹೋಗೋಣ. ಸೋನಾ ಹಾಯ್ ಮಲ್ ಅವಳಿಗೆ ನಾನು ಅವಳು ವೀಡಿಯೋನೇ ಕ್ಯಾಪ್ಚರ್ ಮಾಡಬಾರ್ದಂತೆ. ನಾನು ಮೆಲ್ಲ ಮಾಡೋದು. ಅವಳು ನನ್ನ ತಂಗಿ, ಅವಳು ನನ್ನ ತಂಗಿ, ಅದು ನನ್ನ ಮಗ. ನಾನು ಲಿಯಾನ್ನ ಪಾರ್ಕಲ್ಲಿ ಆಟ ಆಡಿಸ್ತಾ ಇದ್ದೀನಿ. ನನ್ನ ಮಗನಲ್ಲಿ ಇವಾಗ ಏನು ಚೇಂಜಸ್ ಕಾಣಿಸ್ತಾ ಇದೆ ಅಂತಂದರೆ, ನನಗೆ ಫಸ್ಟ್ ಅವ್ರನ್ನ ಯಾವ ಮಕ್ಕಳ ಜೊತೆ ನಾವು ಸೇರಿ ಮಿಂಗಲಾಗಿ ಆಟ ಆಡ್ತಾ ಇಲ್ಲ. ಇವಾಗ ಸ್ವಲ್ಪ ದೊಡ್ಡವ್ರ ಮಕ್ಕಳನ್ನ ಫ್ರೆಂಡ್ಶಿಪ್ ಮಾಡ್ಕೋತಾನೆ, ಅವ್ರ ಜೊತೆ ಆಟ ಆಡೋಕ್ಕೆ ಇಷ್ಟಪಡ್ತಾನೆ. ಮಕ್ಕಳು ಒಂದೊಂದು ಹಂತದಲ್ಲಿ ಎಷ್ಟೊಂದು ಚೇಂಜ್ ಆಗ್ತಾರಲ್ಲ. ನಾನು ಫಸ್ಟೆಲ್ಲ ಅಂದ್ಕೊಳ್ಳೋದು, ನನ್ನ ಮಗ ಏನಕ್ಕೆ ಮಕ್ಕಳ ಜೊತೆ ಆಟ ಆಡ್ತಾ ಇಲ್ಲ. ಮಳೆ ಬರ್ತಾ ಇದೆಯಲ್ಲ, ಅದಕ್ಕೆ ಬಜ್ಜಿ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಬಜ್ಜಿ ಸೋನು ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ. ಟೀ ಮಾಡಬೇಕು, ಇವಾಗ ನಾನು ಮಾಡಬೇಕು. ಅಯ್ಯೋ ಏನಿದು ಕೂತ್ಕೊಳ್ಳೋದು. ಲಿಯಾನ ಮತ್ತು ಸೋನು ಸೇರಿಕೊಂಡು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾ ಇದ್ದಾರೆ. ಮಳೆ ಬರ್ತಾ ಇದೆಯಲ್ಲ ಅದಕ್ಕೆ. ಇವನು ನೋಡಿ ತಂಟೆ, ನಾನು ಚಿಕ್ಕಿ ಜೊತೆ ಇವನು ನೋಡಿ ಎಷ್ಟು ಅವಳನ್ನು ಕೂರೋಕೆ ಬಿಡ್ತಾ ಇಲ್ಲ. ಆರಿಸೋದು ಎಲ್ಲ ಮಾಡ್ತಾ ಇದ್ದೀನಿ. ನಮ್ಮ ಮನೆ ನೋಡಿ ಹಿಂಗೆ ಅವಸ್ಥೆ ಆಗಿದೆ. ನಮ್ಮ ಸೋನು ಗೆತ್ತದಾಂಡ ಸಾಸ್ಲೊಂದ. ನನ್ನ ಮಗ ನೋಡಿ ಮಾಡಿರೋದನ್ನು ತಿನ್ನೋಕ್ಕೆ ರೆಡಿ ಆಗ್ತಾ ಇದ್ದಾನೆ. ಇಲ್ಲಿ ಬಜ್ಜಿ ಮತ್ತು ನೋಡಿ ಇದು ಆನಿಯನ್ ಪಕೋಡು. ಅಲ್ಲಿ ಕೂತ್ಕೊಂತೀನಿ. ಎಮ್ಮಿ ಹೊರಗಡೆ ಮಳೆ, ಒಳಗಡೆ ಬಿಸಿ ಆನಿಯನ್ ಪಕೋಡ ನನ್ನ ತಂಗಿ ಮಾಡ್ತಾ ಇರೋದು. ವೀಕ್ ಡೇ ಆಫೀಸ್ ವರ್ಕ್, ವೀಕೆಂಡ್ ಅಕ್ಕನ ಮನೇಲಿ ಬಜ್ಜಿ ಬಿಡೋದು. ಕೂಕು ಚಿಕ್ಕಿ ಮಾಡಿದ್ದು ಬಜ್ಜಿ ಹೆಂಗಿದೆ? ಚೆನ್ನಾಗಿದೆ. ಬನ್ನಿ, ತುಂಬ ಚೆನ್ನಾಗಿದೆಯಾ? ಶಾಶಿಗೆ ಡಿಪ್ ಮಾಡಿ ತಿನ್ಬೇಕಾ? ಕ್ಯಾಪ್ಸಿಕಮ್ಲ ತಿನ್ನೋದಿಲ್ಲ ಇದೆಯಾ? ಅಮ್ಮಗೆ ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಸಿ ಯು, ಲಾಟ್ಸ್ ಆಫ್ ಲವ್. ಮಳೆಗೆ ಎಂಜಾಯ್ ಮಾಡಿಕೊಂಡು ಬಜ್ಜಿತೀನಿ. ಬಾಯ್.